ಯುವರಾಣಿ, ಹೇ ನಮ್ಮನೆ ಯುವರಾಣಿ. ನಿಖೇತ್, ಏನಪ್ಪ ಆಗ್ತಾ ಇದೆ ಇಲ್ಲಿ? ತಾತ, 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ. ಇದು ಮಾತಿಗೇಳೋ ಗಾದೆ ಮಾತಾ ಅಥವಾ ಮದ್ವೆ ಆಗ್ಬೇಕಾದ್ರೆ ಸುಳ್ಳು ಹೇಳಲೇಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಸುಳ್ಳಿನ ಮೇಲೆ ಸಂಸಾರ ಕಟ್ಟೋದಕ್ಕಾಗೋದಿಲ್ಲಪ್ಪ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ತಾತ. ಶಾಂಭವಿ ಅಮ್ಮ, ನಿಮ್ಗೂ ಒಬ್ಳು ಮಗಳಿದ್ದಾಳೆ. ಅವಳು ಮದುವೆ ಮಾಡುವಾಗ ಅವಳು ಕುಂದು ಕೊರೆತನ ಹೇಳ್ತಿರೋ ಅಥವಾ ಮುಚ್ಚಿಟ್ಟು ಮದುವೆ ಮಾಡ್ತೀರಾ? ಸತ್ಯನ ಕತ್ಲಲ್ಲಿಟ್ಟು ಯಾವತ್ತೂ ಜೀವನ ಮಾಡಕ್ಕಾಗಲ್ಲಪ್ಪ. ಸತ್ಯಕ್ಕೆ ಕೊನೆವರೆಗೂ ಜೀವ ಇರುತ್ತೆ, ಗುಟ್ಟು ಯಾವತ್ತಿದ್ರೂ ರಟ್ಟೆ. ನೀವು ಚೆನ್ನಾಗಿ ಮಾತಾಡಿದ್ರಿ ಅಮ್ಮ. ಲಕ್ಷ್ಮಿ ಅಮ್ಮ, ಮಕ್ಕಳು ಜೀವನ ಚೆನ್ನಾಗಿರ್ಬೇಕು ಅಂತ ಒಬ್ಬ ತಾಯಿಯಾಗಿ ಬಯಸೋದು ತಪ್ಪಲ್ಲ. ಹಾಗೆ ನಾವು ಕೂಡ ಇನ್ನೊಬ್ರು ತಂದೆ ತಾಯಿ ಮಕ್ಕಳಲ್ಲ. ನಮ್ಗೆ ತಂದೆ ತಾಯಿ ಇಲ್ಲದೆ ಇರ್ಬೋದು, ಆದ್ರೆ ಅವ್ರಿಗೆ ತಮ್ಮ ಮಕ್ಕಳು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ವಾ? ಅಲ್ಲಿಂದಲೇ ತಮ್ಮ ಮಕ್ಕಳು ಖುಷಿಯಾಗಿರ್ಲಿ ಅಂತ ಬಯಸ್ತಾ ಇರ್ಬೋದು. ಯಾಕಿದ್ನೆಲ್ಲ ಹೇಳ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಅಮ್ಮನಲ್ಲಿರೋ ಎಲ್ಲಾ ಗುಣಗಳು ನಿಮ್ಮ ಹತ್ರ ಇದೆ ಅಂತ ತುಂಬಾ ಆಸೆ ಪಟ್ಟೆ. ನೀವು ನಮ್ಮ ಮನೆಯಾಗೆ ಅತ್ತಿಗೆಯಾಗಿ ಬರ್ತಾ ಇಲ್ಲ, ತಾಯಾಗಿ ಬರ್ತಾ ಇದ್ದೀರಾ ಅನ್ಕೊಂಡೆ. ತಾಯಾದವಳು ಯಾವತ್ತೂ ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳೋದನ್ನ ಕಲಿಸ್ಲೂಬಾರ್ದು ಅಲ್ವಾ ಅಲ್ಲಿ ಅವ್ರೆ? ಬನ್ನಿ. ಅಯ್ಯೋ ದೇವ್ರೆ, ಅಮ್ಮವ್ರಿಗೆ ಮದುವೆ ಆಗಿದೆಯಾ? ಹೇಳಿ ಅಲ್ಲಿ ಅವ್ರೆ, ಈ ಫೋಟೋ ನಿಮ್ಮ ಹತ್ರ ಏನಾದ್ರೂ ಉತ್ತರ ಇದೆಯಾ? ಸತ್ಯ ಗೊತ್ತಾದ್ಮೇಲೆ ಸುದ್ದಿ ಹೇಳೋದು ಬೇಡ. ನಮ್ಮ ಅಮ್ಮನಲ್ಲಿ ಸುಳ್ಳು ಹೇಳೋ ಗುಣ ಇರ್ಲಿಲ್ಲ. ನಮ್ಮ ಅಮ್ಮನಲ್ಲಿ ಬೇರೆಯವ್ರಿಗೆ ಮೋಸ ಮಾಡೋದಕ್ಕೋಸ್ಕರ ತಮ್ಮ ಕುಂದು ಕೊರತೆನ ಬಚ್ಚಿಟ್ಟು ಮೇಲಕ್ಕೆ ಬರೋ ಗುಣ ಇರ್ಲಿಲ್ಲ. ಅದು ನಿಮ್ಮಲ್ಲಿ ಕಾಣ್ತಾ ಇದೆ. ಇದು ನಿಜನ ಹಾಲಿ ಅವ್ರೆ? ಸತ್ಯ ನಿಮ್ ಮುಂದೆ ಇದೆ. ಸತ್ಯನೋ ಸುಳ್ಳು ಅನ್ನೋ ಉತ್ತರ ನಿಮ್ಮಿಂದ ಕೇಳ್ಬೇಕು ನಾನು. ನಿಮ್ಮನ್ನ ನಂಬಿ ನನ್ನ ತಾಯಿ ಸ್ಥಾನ ಕೊಟ್ಟು ಪೂಜಿಸ್ದೆ. ಆ ಕ್ಷಣಗಳಿಗೋಸ್ಕರ ಕೇಳ್ತಾ ಇದ್ದೀನಿ, ಇದು ನಿಜನಾ? ನಿಜನಾ? ಯಾವುದೇ ವಿಷಯವಾಗಿ ಇದ್ದಿದ್ದನ್ನ ಇದ್ದಾಗೆ ಹೇಳೋದು ನಿಮ್ ಗುಣ ಅಂತ ನಾನು ಅಣ್ಣನ ಹತ್ರ ವಾದಿಸ್ತಾ ಇದ್ದೆ. ಆದ್ರೆ ಅಣ್ಣ ನೀವು ಯೋಚನೆ ಮಾಡಿ ಮಾತಾಡ್ತೀರಾ ಅಂತ ಹೇಳಿದ್ದ. ಅವನ್ ಗಮನಿಸಿದಷ್ಟು ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಲ್ರಿ? ಹೇಳಿ, ಯಾಕೆ ಈ ವಿಷಯನ ಮುಚ್ಚಿಟ್ರಿ?
ಇದು ನಿಜಾನ ಸುಳ್ಳು? ಹಾಗೇನ್ ಹಳ್ಳಿಲಿದ್ದು ನೀವು ಬಡವ್ರ ಅಂತಾನು ನೋಡ್ದೆ ನಿಮ್ನ ಒಂದ್ ದೊಡ್ಡ ಶ್ರೀಮಂತ ಮನೆಗೆ ಸೊಸೆಯಾಗಿ ಮಾಡ್ಕೊಂಡ್ರು. ಆದ್ರೂ ಯಾಕೆ ಆ ಮನೆಯವ್ರಿಗೆ ಮೋಸ ಮಾಡಿ ನಿಮ್ ಗಂಡನ ಬಿಟ್ಬಿಟ್ ಬಂದ್ರಿ ಹೇಳಿ? ಮೌನ ಮುರಿದು ಮಾತಾಡ್ತಿರೋ ಇಲ್ವೋ? ಇದು ಸುಳ್ಳ ನಿಜಾನಾ? ನನಗೀಗಾಗಲೇ ಮದುವೆ ಆಗಿದೆ. ನನಗೀಗಾಗಲೇ ಮದುವೆ ಆಗಿದೆ. ನನಗೀಗಾಗಲೇ ಮದುವೆ ಆಗಿದೆ. ನಮ್ಮ ಅಣ್ಣಂಗೆ ಉಗ್ರು ಕೊಂಕಿಲ್ದಿರೋ ಹುಡುಗಿ ಬೇಕು. ಅವಳಿಗಿರೋ ಗುಣ ಜಗತ್ತಲ್ಲಿ ಯಾರಿಗೂ ಇರಬಾರ್ದು ಅಂತ ಹುಡುಕಿ ನಿಮ್ಮನ್ನ ಆರಿಸಿದ್ನಲ್ರಿ. ಇಂಥ ದೊಡ್ಡ ಸತ್ಯನ ಮುಚ್ಚಿಟ್ಟು ನಮಗ್ ಮೋಸ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂದ್ ನಿಮ್ಗೆ?